ಬಂಟ್ವಾಳ ತಾಲೂಕಿನ ಕನ್ಯಾನದಲ್ಲಿ ಹರಿಣಾಕ್ಷಿ ಕುಲಾಲ್ ಮತ್ತು ನಾರಾಯಣ ಮೂಲ್ಯ ಕುಟುಂಬ ವಾಸಿಸುತ್ತಿದ್ದ ಮನೆಯು 2025 ಡಿಸೆಂಬರ್ 19ರಂದು ಆಕಸ್ಮಿಕವಾಗಿ ಬೆಂಕಿಗಾಹುತಿಯಾಗಿ ಮನೆಯಲ್ಲಿದ್ದ ಹಣ, ಚಿನ್ನ, ಬಟ್ಟೆ ಬರೆಗಳು ಸುಟ್ಟು ಕರಕಲಾಗಿದ್ದವು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ. ಮನೆಯಿಲ್ಲದೆ ನಿರ್ಗತಿಕರಾಗಿದ್ದ ಆ ಕುಟುಂಬಕ್ಕೆ ತಾತ್ಕಾಲಿಕ ನೆಲೆಯಾಗಿ ಕನ್ಯಾನ ಗ್ರಾಮ ಪಂಚಾಯತ್ ಕೊಠಡಿಯನ್ನು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೇಖಾ ರಮೇಶ್ ಇವರ ಸಹಕಾರದಲ್ಲಿ ನೀಡಲಾಗಿತ್ತು. ವಿದ್ಯುತ್ ಇಲಾಖೆ ಸೇರಿ ಪೊಲೀಸ್ ತನಿಖೆಯಲ್ಲಿ ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ ಎಂದು ವರದಿ ನೀಡಿದ್ದರು. ಈ ಪ್ರಕರಣ ಕರ್ನಾಟಕ ರಾಜ್ಯ ಕುಂಬಾರರ ಯುವ ವೇದಿಕೆಯ ಗಮನಕ್ಕೆ ಬಂದ ಕಾರಣ ಪರಿಸ್ಥಿತಿಯನ್ನು ಅವಲೋಕಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಅನಿಲ್ ದಾಸ್ ನಿವೇಶನ ಖರೀದಿಸಿ ಮನೆ ಕಟ್ಟಿಕೊಡುವ ಭರವಸೆ ಈ ಕುಟುಂಬಕ್ಕೆ ನೀಡಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ರಿಜಿಸ್ಟರ್ಡ್ ವತಿಯಿಂದ ಜುಲೈ 12ರ ಭಾನುವಾರ ಸಾಲಿತ್ತೂರಿನ ಬುಳ್ಪಾದೆ ಎಂಬಲ್ಲಿ ಕುಂಭಕುಟೀರ ಎಂಬ ಹೆಸರಿನ ನಿವೇಶನ ಸಹಿತ ಮನೆ ಗಣ್ಯರ ಉಪಸ್ಥಿತಿಯಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಶ್ರಮದಾನ, ದೇಣಿಗೆ ಸಂಗ್ರಹ, ಕಾರ್ಯಕ್ರಮಗಳ ಯೋಜನೆ ಇತ್ಯಾದಿಗಳನ್ನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಯುವ ವೇದಿಕೆ ಹಮ್ಮಿಕೊಂಡಿದ್ದು, ಬೆಳ್ತಂಗಡಿಯ ಗುಂಡೂರಿ ಗ್ರಾಮದ ಗುರುಚೈತನ್ಯ ಸೇವಾಶ್ರಮದ ಹೊನ್ನಯ್ಯ ಕಾಟಿಪಳ್ಳರವರು ಈ ಯೋಜನೆಯಲ್ಲಿ ಪೂರ್ಣ ರೀತಿಯ ಸಹಕಾರವನ್ನು ನೀಡಿದರು. ಕುಂಭಕುಟೀರ ನಿವೇಶನ ಹಸ್ತಾಂತರ ಕಾರ್ಯಕ್ರಮದ ಉದ್ಘಾಟಕರಾದ ಕುಲಾಲ ವೇದಿಕೆಯ ಸಂಸ್ಥಾಪಕರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ರವರು ಮಾತನಾಡಿ, ಮನೆ ಎಂದರೆ ಕೇವಲ ಕಲ್ಲು ಇಟ್ಟಿಗೆಯ ಗೂಡಲ್ಲ, ಏಳು ಬೀಳುಗಳ ಉಗ್ರಾಣವಿದು. ಮನೆ ಸದಸ್ಯರು ಮನೆಯಲ್ಲಿ ಕೂಡಿ ಬಾಳಿ ಒಬ್ಬರೊಬ್ಬರ ಮನಸ್ಸನ್ನು ಅರ್ಥ ಮಾಡಿ ಅರಿತು ಬಾಳಿದರೆ ಬದುಕು ಬಂಗಾರವಾಗುತ್ತದೆ. ಅಂತೆಯೇ ಹಾಲು ಜೇನಿನಂತೆ ಬೆರೆತಂತೆ ರುಚಿ ಶುಚಿಯಾಗಿ ಹೃದಯ ಮನಸ್ಸು ಬೆರೆತಿರಬೇಕು ಎಂದು ಹಿತನುಡಿಯಾಗಿ ಮಾತನಾಡಿ ಶುಭ ಹಾರೈಸಿದರು. ಚಂದಪ್ಪ ಮೂಲೆರುಳ್ಳಿ ಇಂಕಲು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡುವಾಗೆಲ್ಲ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಮಾಡಿದವರು. ಇದನ್ನು ನೋಡುವಾಗ ಖಾಲಿ ಯುವ ವೇದಿಕೆಯವರು ಮಾತ್ರ ಅಲ್ಲ, ಮನೆಯವರು, ಊರಿನವರು, ಅವರು ಇವರು ಯಾರೆಲ್ಲ ಮಾನವೀಯ ಸ್ಪಂದನೆ ಇದೆ ಎಲ್ಲರೂ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಖಾಲಿ ಅವರು ಇವರು ಅಂತ ನಾನು ಅಂತ ಹೇಳ್ಕೊಡ್ಲಿಕ್ಕೆ ಇಲ್ಲ. ಇದು ದೇವರು ಮಾಡಿದ ಕ್ರಿಯೆ. ಒಬ್ಬರೇ ಮಾಡಿದ್ರೆ ಅದು ದೇವರಿಗೆ ಇಷ್ಟ ಆಗುದಿಲ್ಲ. ಎಲ್ಲರಿಂದಲೂ 10 ಪೈಸೆ ಬೀಳ್ಬೇಕಂತ, ಆವಾಗ ಮಾತ್ರ ಖುಷಿ. ಹಾಗಾಗಿ ಇದು ಪಟ್ಟಿ ಓದುವಾಗ ನಮ್ಗೆ ಗೊತ್ತಾಯ್ತು, ಇದು ಒಬ್ಬರಿಂದಲೇ ಬಿದ್ದಿದ್ದಲ್ಲ, 10 ಜನರ ಕೈಯಿಂದ ಬಿದ್ದಿದೆ. ಅದಕ್ಕೆ ಹಾಗೆ ತುಳು ಮಹಾಸಭಾ ಅಂತ ಇದೆ, ಅದು 100 ವರ್ಷದ ಹಿಂದೆ ಆರಂಭವಾಗಿತ್ತು. ಅದರ ಕೇಂದ್ರ ಸಮಿತಿ ಅಧ್ಯಕ್ಷರು ಮೊನ್ನೆ ಆಗಿದ್ರು, ಅವರು ಪ್ರೊಫೆಸರ್. ಕಮ್ಯುನಿಟಿ ಮೆಡಿಸಿನ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು, ಮನೆ ಮನೆಗೆ ಹೋಗಿ ಹಳ್ಳಿ ಹೋಗಿ ಕೆಲಸ ಮಾಡೋರು. ಅವ್ರು ಹೇಳಿದ್ರು, ಯಾರನ್ನ ಬರ್ಪೆ ಮಾಡ್ರೆ ನೋಡುವ ಏನ್ ಕೆಲಸ ಮಾಡಿದ್ದೀರಿ ಅಂತ. ಹಾಗಾಗಿ ಇದು ಒಂದು ಸಮಷ್ಟಿಯ ಕೆಲಸ ನಮ್ಮಲ್ಲಿದೆ. ಹರಿಗೆ ಒಂದು ಗುಡಿಯನೊಂದು ಕಟ್ಟುತ್ತಿರುವೆವು, ದೀನಗಿಂತ ದೇವ ಬಡವನೆಂದು ಬಗೆಯವನಂದು. ಆದ್ರೆ ಸಮಾಜ ಸೇವೆ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ, ಹರಿಗೆ ಮನೆ ಬೇಡ, ದೇವನಿಗೆ ಮನೆ ಬೇಡ, ದೀನನಿಗೆ ಮನೆ ಬೇಕು. ದೀನಗೊಂದು ಗುಡಿಯನೊಂದು ಕಟ್ಟುತ್ತಿರುವರು, ದೇವಗಿಂತ ದೀನ ಬಡವನೆಂದು ಬಗೆಯು. ಎಲ್ಲಿ ಬಡವರ ಕಣ್ಣೀರು ಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ದೇವರಿರ್ತಾನೆ. ಎಲ್ಲಿ ನಾವು ಭಜನೆ ಮಾಡಬೇಕಾದದ್ದು ಮನೆಯಲ್ಲಿ ಭಜನೆ ಮಾಡದೆ ಇನ್ನೆಲ್ಲೋ ಹೋಗಿ ಭಜನೆ ಮಾಡ್ತಾ ಇದ್ರೆ ದೇವರು ಒಪ್ಪುವುದಿಲ್ಲ. ಮನೆಯಲ್ಲಿ ಕೆಲಸ ಮಾಡದೆ ಇನ್ನೇನೋ ಕೆಲಸ ಮಾಡಿದ್ರೆ ಒಪ್ಪುದಿಲ್ಲ. ಮೊದಲು ಮದುವೆ, ಕುಟುಂಬ, ಊರು, ಕೇರಿ, ಅನಂತರ ಉಳಿದ. ಹಾಗಾಗಿ ನೀವೊಂದು ಒಳ್ಳೆ ಕೆಲಸ ಮಾಡಿದ್ರಿ. ಯುವ ವೇದಿಕೆಯವರು ಇಲ್ಲಿ ಬಂಟ್ವಾಳದವ್ರದ್ದು 8ನೇ ಮನೆ ಅಂತ ಕಾಣ್ತದಲ್ಲ, ಬಂಟ್ವಾಳದಲ್ಲಿ 8ನೇ ಮನೆ. ಕರಾವಳಿ ಡಿವಿಷನ್ ಅಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಮಲೆನಾಡು, ಶಿವಮೊಗ್ಗದಲ್ಲಿ ಸುಮಾರು 16 ಮನೆಗಳನ್ನ ಯುವ ವೇದಿಕೆ ಕಟ್ಟಿಕೊಟ್ಟಿದೆ. ಆದ್ರೆ ಎಲ್ಲೂ ಹೇಳ್ಕೊಂಡಿಲ್ಲ. ಇದನ್ನ ಬೇರೆ ರಾಜಕೀಯ ಪಕ್ಷದವರು ಮಾಡಿದ್ರೆ, ಬೇರೆಯವರು ಮಾಡಿದ್ರೆ ಅದು ದೊಡ್ಡ ಸುದ್ದಿ ಆಗ್ತಿತ್ತು. ಖಾಲಿ ಕಟ್ಟಿಕೊಟ್ಟಿದ್ದು ಮಾತ್ರ ಅಲ್ಲ, ಕೆಲವು ಸ್ಮಶಾನಗಳನ್ನ ಕಟ್ಟಿಕೊಟ್ಟಿದ್ದಾರೆ ಬಂಟ್ವಾಳದಲ್ಲಿ. ಶೇಷಪ್ಪ ಮಾಸ್ಟ್ರು ಅವರು ಅಂತ ಒಂದು 2 ಸರ್ವಜ್ಞ ವೃತ್ತಗಳನ್ನು ಮಾಡಿದ್ದಾರೆ. ಸಾಕಷ್ಟು ಕೆರೆ, ತೋಡು, ಶ್ರಮದಾನ, ರಸ್ತೆ ಮಾಡಿದ್ದಾರೆ ಎಲ್ಲರ ಜೊತೆ ಸೇರ್ಕೊಂಡು. ಹಾಗಾಗಿ ಯುವ ವೇದಿಕೆ ಕುಂಬಾರ ಸಮುದಾಯ ಅಂದ್ರೆ ಖಾಲಿ ಜಾತಿಯವರು ಮಾತ್ರ ಇರುವುದಲ್ಲ, ಅವ್ರದ್ದು ಯಾವುದೇ ಪ್ರೋಗ್ರಾಮ್ ಅಲ್ಲಿ ಬೇರೆ ಜಾತಿಯವರು ಇರ್ತಾರೆ. ಈಗ ನೋಡಿ, ಆಳುವರು ಬಂದಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಇದು ಮನೆ ಕಟ್ಟಿಕೊಟ್ಟು
ಯಾರಿಗೂ ಮೀನು ಹಿಡಿದು ಕೊಟ್ಟು ರೊಟ್ಟಿ ಕೊಟ್ಟು ಸಾಕ್ಲಿಕ್ಕೆ ತುಂಬ ದಿನ ಆಗುದಿಲ್ಲ. ಅವರಿಗೆ ಬದುಕನ್ನು ಕಟ್ಟಿಕೊಂಡು ಮೀನು ಹಿಡಿಲಿಕ್ಕೆ ಕಲಿಸಿಕೊಡ್ಬೇಕು, ರೊಟ್ಟಿಯನ್ನು ಹೇಗೆ ತಟ್ಟುದಂತಲೇ ಕಲಿಸಿಕೊಡ್ಬೇಕು. ಹಾಗಾಗಿ ಯುವ ವೇದಿಕೆಯವರು ಇಷ್ಟು ಮಾಡಿದ್ದಾರೆ, ಇಷ್ಟು ಮನೆ ಕಟ್ಟಿಕೊಟ್ಟಿದ್ದಾರೆ, ಇನ್ನೂ ಮನೆ ಕೊಡ್ತಾರೆ ಅಂತ ಫೋನ್ ಬರ್ತಾ ಇರ್ತಾರೆ. ಸುಕುಮಾರಿಗೂ ಚಂದ್ರಪುಣಿಗೂ ಇವರಿಗೆಲ್ಲ ಫೋನ್ ಬರ್ತಾರೆ, ನಮ್ಮ ಇವರಿಗೆ ಸುಧಾಕರ್ಗೆಲ್ಲ. ಎಂಕ್ಲೆ ಕೊಂಚ ಇಲ್ಲಿ ಕಟ್ಟೋಕೋರ್ಲೆ ಎಂಕ್ಲೆ ಇಲ್ಲಿ ಬೂರ್ದುಂಡು, ನಮ್ಮ ಮನೆಯಲ್ಲಿ ಅದಾಯ್ತು ಇದಾಯ್ತು ಅಂತ. ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈಗ ಜನಗಳು ನಂಬುವುದಿಲ್ಲ. ಸ್ಕ್ಯಾನರ್ ಎಲ್ಲ ಹಾಕಿ ದುಡ್ಡು ಕೊಡಿ ಅಂದ್ರೆ ನಂಬುವುದಿಲ್ಲ. ಅದು ಯಾರಿಗೆ ಹೋಗ್ತದೆ ಏನಿಗೆ ಹೋಗ್ತದೆ ಅಂತ ಕೇಳ್ತಾರೆ. ಯುವ ವೇದಿಕೆ ಯಾವುದೇ ದುಡ್ಡನ್ನ ನಮ್ಮ ಡೈರೆಕ್ಟ್ ತಗೊಳ್ಳಲ್ಲ, ಫಲಾನುಭವಿಗಳ ಅಕೌಂಟಿಗೆ ಹಾಕಿದ್ದೇವೆ. ಅದೊಂದು ಒಳ್ಳೆ ಕೆಲಸ. ತುಳುನಾಡ ಸಭಾ ಕೇಂದ್ರ ಸಮಿತಿ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ನಿಟ್ಟೆ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಅವಿನ್ ಆಳ್ವರ್ ಅವರು ಮಾತನಾಡಿ, ಕುಲಾಲ ಸಮಾಜವು ಇತರ ಸಮುದಾಯವನ್ನು ಒಟ್ಟು ಸೇರಿಸಿ ಸೌಹಾರ್ದದಿಂದ ಸಮಾಜ ಸೇವೆ ಮಾಡುತ್ತಿರುವುದು ಈ ಸಮಾಜಕ್ಕೆ ಮಾದರಿ ಎಂದರು. ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕು ನೋಡಿ. ಇವರ ಕಷ್ಟಕ್ಕೆಲ್ಲ ಸ್ಪಂದಿಸಿದ್ದೀವಿ, ಅದು ಸಂತೋಷದ ಕೆಲಸ. ಹಾಗೇನೆ ಇಂಥದ್ದು ನಾನು ಹೇಳೋದು, ಇದು ಧರ್ಮಾತೀತ, ಇದು ಜಾತ್ಯತೀತವಾಗ್ತದೆ. ಧರ್ಮ ಒಂದೇ ಇರಬೇಕು. ಈಗ ಹೇಗೆ ಬೇರೆ ಇದರಲ್ಲಿ ಧರ್ಮ ಒಂದೇ ಅಂತ ಇರ್ತದೆ, ಜಾತಿ ಅಂತ ನಮ್ಮಲ್ಲಿ ಬರಬಾರ್ದು. ಅದಕ್ಕೆ ಒಂದ್ಸತಿ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ನಾನು ಇವರೆಲ್ಲ ಕುಂದಾಪುರ ಸೈಡ್ದವರು, ನನ್ನ ತಾಯಿ. ಯಾಕೆ ಮಾನವ ಸಂಘ ಮಾಡಬಾರ್ದು? ಎಲ್ಲ ಜಾತಿ, ಅದು ಪ್ರೆಸಿಡೆಂಟ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಎಲ್ಲ ಬೇರೆ ಎಲ್ಲ ಯಾವುದು ಏನೇನು ಕ್ಯಾಸ್ಟ್ ಇದೆ ಎಲ್ಲದಕ್ಕೂ ಒಂದೊಂದು ಪ್ರಾತಿನಿಧ್ಯ ಕೊಟ್ಟು ಮಾನವ ಸಂಘ ಅಂತ ಯಾಕೆ ಮಾಡಬಾರ್ದು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ಅದು ಇದು ಬರಬಾರ್ದು ಅಂತ. ಹಾಗೆ ನಾನು ಬಂಟ ಸಂಘ ಕೂಡ ಬರಬಾರ್ದು, ಮಾನವ ಸಂಘನೇ ಬರಲಿ. ಯಾಕೆ ನನಗೆ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ. ಯಾಕಂದರೆ ಈಗಿನ ಜನ್ರೇಷನ್ ಹೇಳ್ತೇವೆ ಅದು ಇದಕ್ಕೆಲ್ಲ ಇಲ್ಲ. ನೆಕ್ಸ್ಟ್ ಈ ಕ್ಯಾಸ್ಟ್ ಸಂಘಕ್ಕೆಲ್ಲ ಜಾಸ್ತಿ ಪ್ರಾರ್ಥನೆ ಕೊಡೋದಿಲ್ಲ. ಈ ಜನ್ರೇಷನ್ ಲಾಸ್ಟ್ ಅನಿಸ್ತದೆ ನನಗೆ. ಇನ್ ಫ್ಯೂಚರ್ ಎಲ್ಲ ಹ್ಯೂಮನ್ ಸಂಘ, ನಮ್ಮ ಮಾನವ ಸಂಘ ಅಷ್ಟೇ. ಎಲ್ಲರೂ ಒಂದೇ ಏನು ಹೇಳ್ತೀವಿ, ಒಂದೇ ಧರ್ಮದಲ್ಲಿ ಯಾವುದು ಜಾತಿ ಅಂತ ನೋಡಬಾರ್ದು. ಹಾಗೆ ಅವ್ರಿಗೇನು ಈಗ ಇವ್ರು ಹೇಳಿದರು, ಒಂದು ಹೈಯೆಸ್ಟ್ ಜನಸಂಖ್ಯೆ ಇದೆ ಬಂಟ್ವಾಳದಲ್ಲಿ. ಯಾರು ಇವತ್ತು ಪ್ರಾತಿನಿಧ್ಯ, ಒಂದು ರಾಜಕೀಯ ಪ್ರಾತಿನಿಧ್ಯ ಬರಲಿಲ್ಲ. ಹೌದು, ಟ್ಯಾಲೆಂಟ್ ಇದ್ರೆ ಮುಂದೋಗ್ಬೇಕು. ಅವ್ರ ಇವನ್ ನಾನು ರಿಸರ್ವೇಷನ್ ಕೂಡ ಈಗ ಮೆಡಿಕಲ್ ರಿಸರ್ವೇಷನ್ ಒಬ್ಬನ ಕೆಪಾಸಿಟಿನ ಕಟ್ ಮಾಡುವಂಥದ್ದು. ರಾಜಕೀಯದಲ್ಲಿ ರಿಸರ್ವೇಷನ್ ಅಂತ ಒಬ್ಬರ ಕೆಪಾಸಿಟಿನ ಅಡ್ಡ ಹಾಕಿ ಬೇರೆಯವ್ರಿಗೆ ಕೊಡುವಂಥದ್ದು. ಸೊ ಯಾವ ರಿಸರ್ವೇಷನ್ ಕೂಡ ಇರಬಾರ್ದು ನನ್ನ ಪ್ರಕಾರ. ಬಟ್ ಇದು ಕೆಲವು ಗೌರ್ಮೆಂಟ್ ನೇಮ ಅದು ಸಾಕ್ತಾ ಇರ್ತದೆ, ಏನು ಮಾಡ್ಲಿಕ್ಕಾಗೋದು. ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅನಿಲ್ ದಾಸ್ ಕುಂಭಕುಟೀರ ಅನಾವರಣ ಮಾಡಿದರು. ಚಂದಪ್ಪ ಮೂಲ್ಯ ಭಗವದ್ಗೀತೆ ಪುಸ್ತಕ ನೀಡಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾದ ಕರ್ನಾಟಕ ರಾಜ್ಯ ಕುಂಬಾರರ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಸಾಲಿಯನ್ ಸುರತ್ಕಲ್, ಜಿಲ್ಲಾಧ್ಯಕ್ಷರಾದ ಅನಿಲ್ ದಾಸ್, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸುಮಿತ್ ಸಾಲಿಯಾನ್, ವಿಭಾಗೀಯ ಅಧ್ಯಕ್ಷರಾದ ಸುಕುಮಾರ್ ಬಂಟ್ವಾಳ್, ಮಾಜಿ ಆಯುಕ್ತರು, ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಡಾಕ್ಟರ್ ಲಿಂಗರಾಜು ಕೆ ಬೆಂಗಳೂರು, ನಿವೃತ್ತ ಕಮಾಂಡೆಂಟ್ ಚಂದಪ್ಪ ಮೂಲ್ಯ, ವಿಟ್ಲ ಕುಲಾಲ ಸಂಘದ ಅಧ್ಯಕ್ಷ ಬಾಬು ಕುಲಾಲ್ ವಜ್ರಮಾತ, ಸಮಾಜ ಸೇವಕ ಅಚ್ಯುತ ಕುಲಾಲ್ ವಿಟ್ಲ, ಹಿರಿಯರಾದ ಮಹಾಬಲ ಕುಲಾಲ್, ಅಶೋಕ್ ಕುಲಾಲ್, ಸುರತ್ಕಲ್ನ ಮಾಜಿ ಅಧ್ಯಕ್ಷ ದಿನಕರ್ ಕುಲಾಲ್, ಯುವ ವೇದಿಕೆಯ ಮಾಜಿ ರಾಜ್ಯಾಧ್ಯಕ್ಷ ಗಂಗಾಧರ ಪಂಜನ್ ಮತ್ತು ವಿಟ್ಲ ಹಿಂದೂ ಮಹಾಸಂಗಮದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ನಿರ್ಗತಿಗೆ ಸಂತೃಪ್ತರಾಗಿದ್ದಾರೆ ಈ ಮಕ್ಕಳು. ನಿಜವಾಗಿ ನೋಡಿದರೆ ಅವರ ಮನಸ್ಸು, ಆರೋಗ್ಯ ಎಲ್ಲ ಚೆನ್ನಾಗಿತ್ತು. ಕಷ್ಟಪಟ್ಟು ವಿದ್ಯಾವಂತಿಯಾಗಿದ್ದ ಮಗಳು ಎಲ್ಲ ಆಗಿದೆ. ಅದರ ಹಿನ್ನೆಲೆ ನೋಡುವಾಗ ಸಿಂಹಾವಲೋಕನ ಮಾಡುವಾಗ ಅವರಿಗೆ ಅನ್ಯಾಯ ಆಗಿದೆ. ಯಾರು ಇರಲಿಲ್ಲ, ಬಡವರು, ಹೋರಾಟ ಮಾಡೋ ಶಕ್ತಿ ಇರಲಿಲ್ಲ. ಇದ್ದ ಭೂಮಿಯನ್ನು ಕಳ್ಕೊಂಡು ರೋಡಕ್ಕೆ ಬಂದಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಇದನ್ನು ನಾನು ಅರಿತುಕೊಂಡಾಗೆ ಇವರಿಗೆ ಅನ್ಯಾಯ ಆಗಿದೆ, ನಮ್ಮ ಸಮಾಜದ ಕಣ್ಮಣಿ, ಇವರಿಗೆ ಅನ್ಯಾಯ ಆಗಿದೆ, ಈ ಥರ ಆಗಬಾರ್ದು ಅಂತ ಹೇಳಿಕೊಂಡು ನಾನು ಸಂಘಟನೆಗೆ ತಿಳಿಸಿದ್ದೇನೆ. ಎಲ್ಲ ಸಂಘಟನೆ ಸಹೃದಯ ಬಂಧುಗಳು ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈಗ ಒಂದು ಸುಂದರವಾದ ಮನೆ ನಿರ್ಮಾಣ ಆಗಿದೆ. ಈ ಮನೆ ಒಂದು ದೇಗುಲಂತಾಗಿದೆ, ಒಳ್ಳೆ ದಿವ್ಯಾಸನ ಪ್ರಜ್ವಲ ಆಗಿದೆ. ಇದರಿಂದ ಇವರನ್ನು ನಾವು ಕಣ್ಣಲ್ಲಿ ಕಾಣಬೇಕು. ಇವರು ಕೂಡ ಈ ಕುಟುಂಬ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕಂತ ಮಹತ್ವ ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಿಕೊಂಡು ಈ ಪ್ರಸ್ತಾವನೆ ಮುಗಿಸುತ್ತಾ ಅಂದು ಈ ವರದಿ ಹೇಳ್ತಾ ಇದ್ದೇನೆ. ಈ ಮನೆಗೆ ಒಟ್ಟು ಖರ್ಚು 6,71,000 ರೂಪಾಯಿ ಆಗಿದೆ. 6,71,925 ರೂಪಾಯಿ ಆಗಿದೆ. ಹಾಗೆ ಅಷ್ಟೇ ದೇಣಿಗೆ ಬಂದಿದೆ. ಸಮಾಜ ಮುಖಂಡರು ತಾವೆಲ್ಲ ಸೇರಿರೋದು ಒಳ್ಳೆ ಕಾರ್ಯಕ್ರಮ ಅನ್ನೋಕ್ಕಿಂತ ಇದು ಸೇವೆ ಅಂತೇಳಿ ಮಾಡ್ತಾ ಇದ್ದೀರಾ. ಶಿವಕುಮಾರ್ ಸರ್ ಒಂದು ಒಳ್ಳೆ ಯುವ ಮುಖಂಡರಾಗಿ ಈ ಎಲ್ಲ ಕನ್ನಡ ರಾಜ್ಯ ಕುಲಾಲ್ ಕುಮಾರ್ ಯುವ ವೇದಿಕೆ ಬಂಟ್ವಾಳ ಕಡೆಯಿಂದ ತುಂಬ ಆಕ್ಟಿವ್ ಆಗಿ ಇಷ್ಟು ನಾನು ಎಲ್ಲೂ ಇಂಥ ಆಕ್ಟಿವ್ ಮುಖಂಡರು ನಾನು ನೋಡಿಲ್ಲ ನಮ್ಮ ಸಮಾಜದಲ್ಲಿ. ಆ ಕಡೆ ಇವಾಗ ನಮ್ಮ ಸಮಾಜ ಮುಖಂಡ ಡಾಕ್ಟರ್ ಅಣ್ಣೆ ಕುಲಾಲ್ ಅವರು, ಆಮೇಲೆ ಚಂದಪ್ಪ ಮೂಲ್ಯ ಸರ್ ಹಿರಿಯರಿದ್ದಾರೆ. ಎಲ್ಲ ಮಾತಾಡಿದ್ದಾರೆ. ನಾನು ಮಾತಾಡೋದು ಏನೂ ಇಲ್ಲ. ಇದು ಮುಂದೆ ಇದು ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನಾನು ಮಾಡ್ತೀನಿ. ಈ ಎಸ್ ಅಂತಾರೆ ಮಾಂತೆರ್ಲ
ಸೇರಿದು ಈ ಇಲ್ಲಿನ ವ್ಯವಸ್ಥೆ ಮಾಡ್ತಾರೆ. ಹೀಗೆ ನನ್ನ ದುಂಬುಗು ಇಂಚನೆ ಎಡೆ ಕೆಲಸ ಆಪಿನ ಗಣಿ ಮಾಂತ ಗಣ್ಯರಿಗಳ ಅಂಚೆ ನಮ್ಮ ಒಂಜಿ ಬೆಂದಿನ ಪಣವೇರಪ್ಪ ಮಾಂತ್ಯಾರ ಒಂಜಿ % ಸಮಾಜ ಕೋರುಡು ಪಣದು ಅಂಚನೆ ಎಂಕಲ ಒಂಜಿ ಮಸ್ತ್ ಕೆಲವು ಕಾರ್ಯಕ್ರಮಕ್ಕೆ ಸಹಕಾರ ಕೊರ್ತಾ ನನ್ನ ದುಂಬುಗಳ ಇಂಚನೆ ಎಲ್ಲೆಲ್ಲಿ ಅಂತೊಂದು ವ್ಯವಸ್ಥೆ ಮನ್ಪ ಪಣದು ಎನ್ನ ಕುಲಾಲ ಸಂಘದ ತಿರ್ದು ಏನು ಸುವಾರಕ್ಕೆ ಮಂತೊಂದು ಭಾರಿ ಕಷ್ಟೋಡುಲ್ಲೇರು ಮೆಕ್ಕಲು ಇಲ್ಲಿ ಪೊತ್ತುನು ಮುಂತೇರಿದ್ದಿಂದು ಅಪ್ಪಗ ಏನು ಬೇಡ ಹಚ್ಚಿದರಿಕೆಂಡ ಅಕ್ಲಿನ ಪಂಡೆ ಜೋಕ್ಲೇಡ ನಿಕ್ಲ ಅಂಚಾಜಲ ಬೇಜಾರ ಮನ್ ಪೊಡ್ಚಿ ಏಕವಂತ ವ್ಯವಸ್ಥೆ ಪಂಚಾಯತಿ ರತ್ನ ಊರ್ದಕ್ಲತ್ತ ಮಾತ್ರ ಸೇರಿದ ಮನ್ಪೇರೆ ಐಕ ಈತ ತತ್ಕಾಲ ಬೋಡ್ದಾಂಡ ಎನ್ನ ಇಲ್ಲಡೆ ಒಂಜಿ ನೌಕರ ಕೊಠಡಿಂದ ಉಂಡೆ ಪಾಕಂದ್ರೆ ಇಲ್ಲೇ ಉಂಡು ಖಾಲಿ ಉಂಟು ಮತ್ತಿನ ನಿಕ್ಲು ಬಲೆ ಅಲ್ಪ ಕುಲ್ಲುಲೆ ಒಂಡದೆ ಅನ್ನ ಪಂತೆ ಬೇರೆ ಅಚ್ಚುತೆಲ್ಲ ಪಂತೆ ಅಕ್ಲಿಲ್ಲ ಪಂಡೆ ಅದ್ಯನ್ನ ಇಂಚೆ ಇಂಚ ಉಂಡು ಬುಕ್ಕ ಎನ್ನ ಕಿಂಚಿತ್ ಸಹಾಯ ಕೊಡ್ತೆ ಅನ್ ಬುಡಿಯ ಐಡ್ದು ಬುಕ್ಕ ಮೆಕ್ಲಿ ಕೈ ಜೋಡಿಸಾರಿ ಬಿಸೋಡ್ದಕ್ಲಿ ಬಾರಿ ಖುಷಿ ಅಂಡಿ ಸುಕುಮಾರ್ ಮತ್ತು ಸಂಪರ್ಕ ಮಂತೀರಿ ಇಂಚೆ ಇಂಚೆ ನಮ್ಮ ಸಹಕಾರ ಬೋಡ್ಕೊಂಡದು ಎನ್ನ ಕಿಂಚಿತ್ ಸಹಕಾರ ಕೊರ್ನ ಇಂಕ ಅವಕಾಶ ದೇವರು ಒದಗದು ಕೊರಿಯರಿ ಬಾರಿ ಸಂತೋಷ ಅಂಡಿ ನನಾ ತಿಂಚಿನ ಈ ಕೆಲಸ ಈ ವೇದಿಕೆ ನಡಪಾಡು ಪಾಪದಕ್ಲ ಕಣ್ಣೊರೆಸಿನ ಕೆಲಸ ಆವಾಡು ಐಟ್ ನಮ್ಮ ಸಾರ್ಥಕತೆ ಕಣ್ಣು ತಿಕ್ಕೊಂಡು ಹಂಗೆ ಸಾರ್ಥಕತೆ ಉಂಡು ಇನ್ನು ಈ ಇಲ್ಲಲೆ ಪೊಗ್ಗದಿನಂಚಿನ ಆ ಹಿಂದೆ ಕೊಂಜಿಂದ ದಶ ಪಣಪೇನೆ ಇಂಚಿನ ಈ ಕಷ್ಟೋಡು ಇತ್ತಿನಕ್ಲೇನ ನಮ್ಮ ದೆತ್ತೊಂಡಂಡ ಐಕೆ ಅಕ್ಲನ ಒಂಜಿ ನಮ್ಮ ಜೋಕುಲು ಬಾಳೆಲ್ಲ ಎಡ್ಡಾಪೋ ಕೊರೋನಾಡು ಕೆಲವು ಸಂಘಟನೆ ನಡತದಂಡಿ ಕೊರೋನಾಡು ಒಂಜಿ ಅಪ್ಪೆಮ್ಮೆ ಸಾಯ್ತನ ರಡ್ಡು ಪೊಂಜೋಕುಲಿತ್ತು ಪೊಂಜೋಕುಲು ಐಕ್ಯ ಬೋಡಾದ ಅವೇನೇ ದತ್ತೋಗದೆತ್ತೊಂದು ಐಕ್ಯ ಸಹಕಾರ ಸುಕುಮಾರ ಕಾಂಟ್ಯಾಕ್ಟ್ ಮತ್ತು ಐನೇ ದತ್ತೋಗದೆತ್ತೊಂದು ఆయన ಎಜುಕೇಶನ್ ಪೂರಾ ವ್ಯವಸ್ಥೆ ಮಲ್ತದೆ ಇತ್ತೆ ಆ ಜೋಕ್ಲು ಒಂಜಕ್ಕೆ ಕೆಲಸಲನ್ನ ನರ್ಸಿಕಾಂಡು ಬುಕ್ಕೊಂಜಿ ಓದೊಂದುಂಡು ಆತನೇ ಸರ್ಕಾರ ತಿಕ್ಕನಲ್ಲಿ ಪೂರ ಸೌಲಭ್ಯ ಕೊರ್ಪಾದನೆ ಇಂಚಿನ ಕೆಲಸ ನಮ್ಮ ಮನ್ಪೋಡು ನಂಗೆ ಪುಗಾರ್ತೆಗತ್ತೆ ನಮ್ಮ ಆತ್ಮಶಕ್ತಿಯಾದ ಕೆಲಸ ಮಂತದೆ ఆయన ಮುಂದುವರಿಸೋದು ಭವಿಷ್ಯತ್ಯ ಅರಿನಾಕ್ಷಕ ಪಂಡಿತಿರು ಬಾಡಿಗೆ ಕೊರಿಯಲ್ಲ ಕಾಸಿ ಜೀವನ ಹಣ ದಾನ ಮಾಡ್ಬಿಡಿ ಎಂಗ್ಲ ನಿಜವಾದ ಎಂಗ್ಲ ಬಿಲ್ಡಿಂಗಿಗೆ ಇನ್ನಿಲ್ಲ ಐಕೊಂದು 7 ಲಕ್ಷ ರೂಪಾಯಿ ಸಾಲ ಎಂಗಿತ್ತರಲ್ಲ ಅಂಚ ಕುರುಪ ಸ್ಥಿತಿ ಇಜ್ಜಾಂಡು ಆನಲ್ಲ ಎಂಗ್ಲ ಎಲ್ಲಿಯ ಮಟ್ಟದ ಕಿಂಚಿತ್ತದ ಆಯ್ನಲ್ಲ ಎಂಗ್ಲ ಸಂಗೋಡ್ದು ಬೊಕ್ಕ ಎಂಗ್ಲ ತೀರ್ನ ಜನಪುರದ್ದು ಮಾತು ಕಲೆಕ್ಷನ್ ಅಂತ ಕೊಡ್ತಾ ಆತೆ ನಾನು ದುಂಬುಗಳ ಅಕ್ಕಳಿಗೆ ಈ ಅರಿನಾಕ್ಷಕನ ಅಕ್ಕಳಿಗೆ ಒಂಜಿ ಪಾತೆರ ಪಂಡ್ರೆ ಇಷ್ಟಪಡಪೆ ದಯಪಂಡ ನಮಕ್ ಇಲ್ಲಿ ಜನ ಬರ್ತೀವಿ ಇಲ್ಲಿ ಮಾತ ನಮ್ಮ ಕುಲಾಲ ಯುವ ವೇದಿಕೆ ಇಲ್ಲಿ ಮಂತ್ ಕೊಡ್ತುಂಡು ಇದರ ಬಗ್ಗೆ ವೈಯಕ್ತಿಕವಾದ ಏನನ್ನ ಪೂಜೆ ಮನ್ಪು ಅಗತ್ಯ ಇಜ್ಜಿ ಆಂಡ ನಂಗೆ ಕೃತಜ್ಞತಾ ಭಾವನೆ ಏಪಲ ಬೋರ್ಡೊಂದು ಬಂದು ಈ ಸಂದರ್ಭ ಬಂದರೆ ಇಷ್ಟಪಡುತ್ತೆ ಅಂಜನೆ ಇಂಕ ಅವಕಾಶ ಕೊರನ ಸಂದರ್ಭ ಹೊಂದಿಸ್ತಾ ಎರಡು ಪಾತ್ರ ನೋಡಿ ಶುರುಕಾದ ಏರ್ಲ ಏತ್ಲ ಸಹಾಯ ಮಂತು ಪೇರ್ ಆಂಡ ಇಡೇ ಬತ್ತದು ಬೇಗಾರ ಸೀಂಟದ ಬೆಂದೇರತ್ತೆ ಅಕ್ಲಿಗೆ ಸುರುಕಾದ ಸೋಲಿತು ಸೊಲ್ಮ ಸಂದೇತ ಮಂತೊಂದುಲ್ಲ ಅಕ್ಲಿಗೆ ಮಾತೆರೆಗಳ ಅಂಚನೆ ಕುಲಾಲ ಯುವ ವೇದಿಕೆದ ವಿಷಯ ಪಾತಿರೋಡ್ ಬಂದ ನಾಂಡ ನಮ್ಮ ಕುಲಾಲ ಸಮಾಜಡ್ ಯೂತ್ ನಕಲು ದುಂಬರೋಡು ಪಂಪಿನ ಒಂಜಿ ನೀಲೆಟ್ ನಮ್ಮ ಮೂಲು ಗ್ರಾಮ ಹತ್ತು ಜಿಲ್ಲೆಡ್ ದಿಂಜ ಸಂಘಗಳುಪ್ಪು ಆಂಡ ರಾಜ್ಯ ಮಟ್ಟಡ್ ಕುಲಾಲ ಯುವ ವೇದಿಕೆ ದಿಂಜ ಬೇಲೆ ಮಂತದು ಸಂಘಟನೆ ಮಂತದು ರಾಷ್ಟ್ರ ವ್ಯಾಪಿ ಪರಡಿದು ನನ್ನ ಮಾತಿರ್ಲ ನಮ್ಮ ಒಟ್ಟಾದ ನಮಕ್ ರಾಜಕೀಯ ಅವಾರ್ಡು ಬೊಕ್ಕೊಂಜ ಅವಾರ್ಡು ಅವೇನ್ ಮಾತ ನಮ್ಮ ಪಡೆಯೋಡು ಪಂಪಿನ ಒಂಜಿ ನಿಲೆಟ್ ನಮ್ಮ ದುಂಬೊತ್ತ ಬೋಡು ಅಂಚ ಬಂದು ಕುಲಾಲ ಯುವ ವೇದಿಕೆ ಬೇತತ್ ಒಂದು ನಮ್ಮನೆ ಸಮಾಜದ ಕೆಲವರಿಗೆ ಯುವ ವೇದಿಕೆದ ಬಗ್ಗೆ ನನ್ನೆಲ್ಲ ಗೊತ್ತಿಜಾಂಡ ಸಾಧಾರಣ ಇಲ್ಲು ಕಟ್ಟು ನಾವಡು ಅವತ್ತಂದೆ ಕುಲಾಯ್ಡ್ ಅನುರಾಧಗ್ ಹುಷಾರು ಚುಪ್ಪಂದಿನ ಪಗ 32 ಲಕ್ಷ ಒಟ್ಟು ಮಂತಿನ ಕುರ್ತಿನ ಅಂಚಿನ ಕೀರ್ತಿ ನಮ್ಮ ಕುಲಾಲ ಯುವ ವೇದಿಕೆಗೆ ಸಂದುನು ಅಂಡ ಆರು ನಮ್ಮೊಟ್ಟಿಗೆ ಇತ್ತಿಜೇರು ಅವರಿಗೆ ಅನಾರೋಗ್ಯ ತೀರ್ಪೋಯರು ಅಂಚದು ಪುನಗ ಮಾತಿರ್ಲ ಯುವ ವೇದಿಕೆ ದಂಚಿ ಹೊರ ಸರಿಯಾದ ತೂಡು ಇಲ್ಲಿ ಜೋಕ್ಲೇನು ಈ ಒಂಜಿ ಸಂಘಟನೆಗೆ ಸೇರ್ಪೋಡು 4 ವರ್ಷದ ಉಲೈದ ಏರು ಮಾತ ನಮ್ಮ ಸಮಾಜಡ್ ಉಲ್ಲೇರ ಆ ಜೋಕ್ಲೆಗ್ ಕುಲಾಲ ಯುವ ವೇದಿಕೆದ ಪೊಲಬುನು ಕೊರ್ದು ಅಕ್ಲೇನ್ ಮಾತ್ರ ಈ ಒಂಜಿ ಸಂಘಟನೆಗೆ ಬರ್ಪಿನಕ ಮನ್ಪೋಡು ಅಂಚೆನೆ ನಮ್ಮ ಕುಲಾಲ ಸಂಘದ ಅವು ಎಂಕುಲು ಜಂಟಿಯಾದ ಕಾರ್ಯ ಮಂತೊಂದುಲ್ಲ ಅಂಚದು ಪುನಗ ನಿಗಳ ಮಾತೆರ್ಲ ಎನ್ನ ಭಿನ್ನಾಪುದಾದ ಪಂಡ ನಾಂಡ ಕುಲಾಲ ಯುವ ವೇದಿಕೆದ ಪೊಲಬು ತೀರ್ಲೆ ಅಂಚೆನೆ ಅಕ್ಲಿಗೆ ಸಪೋರ್ಟ್ ಮನ್ಪ್ಲೆ
ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ಒಂದು ಎಲ್ಲರೂ ಮೆಚ್ಚುವಂತಹ, ಪರಮಾತ್ಮನು ಮೆಚ್ಚುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಯಾಕೆಂದರೆ ಈ ಸಂಘದವರು ಬಡವರ ಕಣ್ಣೀರಿಸುವಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಹುಷಾರಿಲ್ಲದವರು, ದೊಡ್ಡ ದೊಡ್ಡ ರೋಗ, ಕ್ಯಾನ್ಸರ್, ಕಿಡ್ನಿ ಅಂತಹ ರೋಗದವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬೇಕಾಗುವಂತಹ ಎಲ್ಲ ಸಹಾಯ ಸಹಕಾರವನ್ನು ಇವರು ಕೊಡುತ್ತಾ ಇದ್ದಾರೆ. ಪರಮಾತ್ಮನು ಇನ್ನೂ ಸಹ ಅವರಿಗೆ ಸಹಾಯ ಮಾಡುವಂತಹ ಎಲ್ಲ ದೈವವನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮೊನ್ನೆ ಈ ಮನೆಗೆ ಬಂದು ನಾನು 5 ಲಕ್ಷಕ್ಕೆ ಕೊಟ್ಟಂತಹ ಈ ಮನೆ ಅವರು ಬಂದು ನನ್ನ ಹತ್ರ ಮಾತು ಹೇಳಿದಾಗ ನನಗೊಂದು ಕನಿಕರ ಬಂತು. ಸಡನ್ 1 ಲಕ್ಷ ಅದನ್ನು ಕಡಿಮೆ ಮಾಡಿ 4 ಲಕ್ಷಕ್ಕೆ ನಾನು ಅದನ್ನು ಕೊಟ್ಟಿದ್ದೇನೆ. ಎಲ್ಲ ತುಂಬ ಉಪಕಾರ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಅವರಿಗೆ ಎಲ್ಲರಿಗೂ ಒಳ್ಳೆಯ ಆಯುಸ್ಸನ್ನು ಪರಮಾತ್ಮನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತಾ, ಮಾತ್ರವಲ್ಲದೆ ನಮ್ಮ ಈ ಮನೆಯ ಹುಡುಗಿ ಅವರಿಗೆ ಒಂದು ಮದುವೆ ಸಹ ಇದೆ. ನಿಮ್ಮ ಎಲ್ಲರ ಸಹಕಾರ, ನನ್ನದು ಸಹ, ಎಲ್ಲರೂ ಸಹಕಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕುಂಭಕುಟೀರ ಮನೆ ನಿರ್ಮಾಣಕ್ಕೆ 10 ಹಲವು ಮಂದಿಗಳು ಶ್ರಮದಾನ ಕೊಡುಗೆ ನೀಡಿದ್ದು, ಟೈಲ್ಸ್ ಅಳವಡಿಸಿದ ಶಿವಪ್ರಸಾದ್ ಕುಲಾಲ್ ಪಕ್ಷಿಕೆರೆ, ಸಾಲೆತ್ತೂರಿನ ಮನೆ ಮಾಲೀಕರಾದ ಅಬ್ದುಲ್ ರೆಹಮಾನ್, ಕನ್ನಡದ ಮಾಜಿ ಅಧ್ಯಕ್ಷೆ ರೇಖಾ ರಮೇಶ್, ಸಾಲೆತ್ತೂರು ಕುಲಾಲ್ನ ಎಲೆಕ್ಟ್ರಿಷಿಯನ್ ರವೀಂದ್ರ ಕುಲಾಲ್ ಹಾಗೂ ಸಹ ಉದ್ಯೋಗಿಗಳು, ಮುಡಿಪು ಕುಲಾಲ ವೇದಿಕೆಯ ನವೀನ್ ಕುಲಾಲ್ ಪೆದಮಲೆ, ಕನ್ಯಾನದ ಬಡಗಿ ಕೆಲಸ ಮಾಡುವ ಜಯರಾಮ್ ಗೌಡ ಇವರನ್ನ ಸನ್ಮಾನಿಸಲಾಯಿತು. 25 ವರ್ಷ ಆಯ್ತು ಬೊಕ್ಕ ಇಂಕ್ಲೆಗೆ ಒಂದು ಸ್ವಂತ ಇಲ್ಲಿಂದ ಮಸ್ತ್ ಖುಷಿ ಆಗ್ಬಿಡು ಇಲ್ಲಡ್ ಬಂದಾಗ. ಇಲ್ಲಾಗ ಇಲ್ಲದ ಸ್ಟಾರ್ಟಿಂಗ್ ಇಲ್ಲು ಒಂಜಿ ಆವಿಪತಿ ವೆಂಕಟೇಶ್ ಮಸ್ತ್ ಹೆಲ್ಪ್ ಮಾಡಿರು. ಒಂಜಿ ತೂದು ಬೊಕ್ಕ ಸಂಘಟನೆ ಪೂರ ಪಾತಿರ್ದು ಪೂರ ಮಾಡಿರು. ಬೊಕ್ಕ ಎಂಕ್ಲೆಗೆ ಒಂಜಿ ಎಂಕ್ಲೆಗಂದು ಬಂದು ಏರ್ಲ ಎಪ್ಪಂದಿಟ್ಟಾಗ ಎಂಕ್ಲೆಗೆ ಮುನ್ನಾಯ ಸರ್ ಬರ್ತದೆ, ಎಂಕ್ಲ ಕೈ ಬರ್ತದೆ. ಸಂಘಟನೆ ಯುವ ವೇದಿಕೆ ಅನಿಲ್ ಸರ್, ಸುಕುಮಾರ್ ಸರ್ ಮಾತೆಲ್ಲ ಬರ್ತದೆ, ಎಂಕ್ಲೆಗೆ ಮಸ್ತ್ ಹೆಲ್ಪ್ ಮಾಡಿದ್ರು. ಕಾರ್ಯಕ್ರಮವನ್ನು ಸುಕುಮಾರ್ ಬಂಟ್ವಾಳ್ ಸ್ವಾಗತಿಸಿ HK ನೈನಾಡ್ ರವರು ನಿರೂಪಿಸಿ, ಫಲಾನುಭವಿ ಮನೆ ಸದಸ್ಯೆ ಕುಮಾರಿ ಗುಣವತಿ ಕುಲಾಲ್ ಧನ್ಯವಾದವಿತ್ತರು.